ಎಲ್ಲರಿಗೂ ನಮಸ್ತೆ. ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನೇ ಬರೆದು ವಾಚಿಸುತ್ತಿರುವ ನನ್ನ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ಮಾರನೆಯ ದಿನ ಎಂದಿನಂತೆ ಐಕ್ಯ ಶೂಟಿಂಗ್ಗೆ ಹೋದರೆ ಶೌರ್ಯ ಕೂಡ ತನ್ನ ಕೆಲಸದ ಕಡೆ ಗಮನ ಕೊಟ್ಟಿದ್ದ. ಅಂದು ಅವನು ಯಾವುದೇ ಕಾರಣಕ್ಕೂ ಅವಳನ್ನು ಕೆಣಕುವ ಕೆಲಸ ಮಾಡಲಿಲ್ಲ. ಐಕ್ಯ ಕೂಡ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಾಳೆ. ಹಾಗೆ ಸಂದೇಶ್ಗೆ ಕರೆ ಮಾಡಿ, ನಾಳೆ ಬೆಂಗಳೂರಿನಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಕೊಡ್ತಾರೆ ಕಣೋ, ನೀನು ಕೂಡ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಜೀವನದ ಬೆಸ್ಟ್ ಫ್ರೆಂಡ್ ಮತ್ತು ಕ್ಲೋಸ್ ಫ್ರೆಂಡ್ ಎರಡೂ ನೀನೇ, ಅದಕ್ಕಾಗಿ ಕರಿತಿದ್ದೀನಿ, ಬರ್ತೀಯಾ ಎಂದಾಗ, ಸಾರಿ ಅಚ್ಚು, ನನಗೆ ನಾಳೆ ಬರೋಕ್ಕೆ ಆಗಲ್ಲ, ನಾಡಿದ್ದು ಖಂಡಿತವಾಗಿಯೂ ಬರ್ತೀನಿ. ಅಮ್ಮನಿಗೆ ಹುಷಾರಿಲ್ಲ ಅಂತ ನಿನಗೂ ಗೊತ್ತಲ್ವಾ, ಈ ಸಮಯದಲ್ಲಿ ಅವರನ್ನು ಬಿಟ್ಟು ಬರೋಕ್ಕೆ ಆಗಲ್ಲ ಎಂದ ಸಂದೇಶ್ಗೆ, ಪರವಾಗಿಲ್ಲ ಬಿಡು, ಅವಾರ್ಡ್ ಸಿಕ್ಕ ನಂತರ ಫೋಟೋ ಕಳುಹಿಸುತ್ತೀನಿ, ಅಮ್ಮನನ್ನು ಚೆನ್ನಾಗಿ ನೋಡ್ಕೊ ಎನ್ನುತ್ತಾಳೆ ಐಕ್ಯ. ಅಂದು ಪ್ರಶಸ್ತಿ ಪ್ರದಾನ ಸಮಾರಂಭವಿತ್ತು. ಇದು ಸಂಪೂರ್ಣವಾಗಿ ನನ್ನ ಕಾಲ್ಪನಿಕ ಸನ್ನಿವೇಶವಷ್ಟೇ. ಮುಖ್ಯಮಂತ್ರಿಗಳು ಸೇರಿದಂತೆ ಒಂದಷ್ಟು ಸಚಿವರು, ಗಣ್ಯ ವ್ಯಕ್ತಿಗಳು, ಸಿನಿಮಾ ರಂಗದ ಪ್ರಮುಖರು ಹಾಗೆ ಉನ್ನತ ಅಧಿಕಾರಿಗಳೆಲ್ಲ ಒಂದೆಡೆ ಸೇರಿದ್ದರು. ಸರಳವಾದ ಸೀರೆ ಉಟ್ಟು ಸರಳವಾಗಿ ಅಲಂಕರಿಸಿಕೊಂಡ ಐಕ್ಯ ಕೂಡ ತನ್ನ ತಂದೆ, ತಾಯಿ ಮತ್ತು ತಮ್ಮನನ್ನು ಕರೆದುಕೊಂಡು ಹೋಗುತ್ತಾಳೆ. ರಾಜ್ಯ ಸರ್ಕಾರದ ಕಡೆಯಿಂದ ಆಯೋಜಿಸಿರುವ ಸಮಾರಂಭವಾದ್ದರಿಂದ ಯಾವುದೇ ಅತಿರಂಜಿತ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟಿರಲಿಲ್ಲ. ಬದಲಾಗಿ ಎಲ್ಲವೂ ಸರಳವಾಗಿ, ಶಿಸ್ತುಬದ್ಧವಾಗಿಯೇ ಆಯೋಜಿಸಿದ್ದರು. ಪ್ರಾರಂಭಿಕ ಹಂತದ ಪ್ರಾರ್ಥನೆ, ಉದ್ಘಾಟನೆ, ಸ್ವಾಗತ, ಹಿತನುಡಿ ಎಲ್ಲವೂ ಸಾಲು ಸಾಲಾಗಿ ಮುಗಿದ ನಂತರ ಪ್ರಶಸ್ತಿ ನೀಡುವ ಸಮಯ ಬಂದಿತು. ಅದುವರೆಗೂ ತನ್ನನ್ನು ಮಾತನಾಡಿಸಿ ಅಭಿನಂದಿಸಿದವರೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಆಗಾಗ ಮನೆಯವರ ಜೊತೆ ಮಾತನಾಡುತ್ತಿದ್ದರೂ ಸುತ್ತಲೂ ನೋಡುತ್ತಿದ್ದ ಐಕ್ಯ, ಈ ಸೈಕೋ ಯಾಕೆ ಎಲ್ಲಿಯೂ ಕಾಣ್ತಿಲ್ಲ, ನಾನು ಬಂದ ಕೂಡಲೇ ನನ್ನ ಎದುರು ಬರಬೇಕಿತ್ತಲ್ವಾ, ಬಂದು ಏನಾದರೂ ಕೊಂಕಾಡದೆ ಹೋದರೆ ಅವನು ಸೈಕ್ ಶೌರಿನೇ ಆಗಲ್ಲ, ಸಾಲದಕ್ಕೆ ಅವಾರ್ಡ್ ಫಂಕ್ಷನ್ಗೆ ಬಾ, ನಿನಗೇನೋ ಗಿಫ್ಟ್ ಕೊಡ್ತೀನಿ, ಅದೇನೋ ಡೆಮೋ ಕೊಡ್ತೀನಿ ಅಂತ ಬೆದರಿಕೆ ಹಾಕಿದ್ದ, ಪುಣ್ಯಾತ್ಮ ಅದೇನು ಮಾಡ್ತಾನೆ ಗೊತ್ತಿಲ್ಲ ಎಂದು ತುಸು ಹಿಂಜರಿದರು. ಛೆ, ಇಲ್ಲಿ ಯಾವ ಅಭಾಸವನ್ನು ಮಾಡುವುದಿಲ್ಲ ಶೌರ್ಯ. ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಏನಾದರೂ ಎಡವಟ್ಟು ಮಾಡಿಕೊಂಡ್ರೆ ಅವನ ಇಮೇಜ್ಗೆ ತೊಂದರೆ ಆಗುತ್ತೆ ಅನ್ನೋದು ಅವನಿಗೂ ಗೊತ್ತು. ಹಾಗಾಗಿ ಖಂಡಿತವಾಗಿಯೂ ಯಾವ ತಪ್ಪನ್ನು ಮಾಡದೆ ಜಾಣ ಹುಡುಗನ ಹಾಗೆ ಸುಮ್ಮನಿರ್ತಾನೆ ಎಂದು ತನ್ನಲ್ಲೇ ನುಡಿಯುವ ಹೊತ್ತಿಗೆ ಅವಳ ಫೋನ್ ವೈಬ್ರೇಟ್ ಆಗಿತ್ತು. ಪರದೆಯ ಮೇಲೆ ಮೂಡಿದ ಶೌರ್ಯನ ಹೆಸರನ್ನು ಕಂಡು, ಕೇಳಿ ನನ್ನ ಮಗ, ನೆನೆದವರ ಮನದಲ್ಲಿ ಅಂತ ಕಾಲ್ ಮಾಡಿಬಿಟ್ಟ. ಮೋಸ್ಟ್ಲಿ ಅವನು ಈ ಅವಾರ್ಡ್ ಫಂಕ್ಷನ್ಗೆ ಬಂದಿಲ್ಲ ಅನಿಸುತ್ತೆ, ಅದನ್ನು ಹೇಳೋಕೆ ಕಾಲ್ ಮಾಡ್ತಾ ಇರಬಹುದು ಎಂದುಕೊಂಡು ಸುತ್ತಲೂ ನೋಡುತ್ತಾ ಕರೆ ಸ್ವೀಕರಿಸಿದ ಹೆಣ್ಣು ಬಾಯಿ ತೆರೆಯುವ ಮೊದಲೇ, ಲೇ ಹೆಂಡ್ತಿ, ನಿನ್ನ ಹಿಂದೆನೇ ಇದ್ದೀನಿ ಕಣೆ. ಸುತ್ತಲೂ ನೋಡುತ್ತಾ, ಕತ್ತು ನೋಯಿಸಿಕೊಳ್ಬೇಡ, ನನಗೆ ರಿಸರ್ವ್ ಆಗಿದ್ದ ನಿನ್ನ ಮುಂದಿನ ಸೀಟ್ ಬೇಡ ಅಂತ ಹೇಳಿ ಬೇಕು ಅಂತಲೇ ನಿನ್ನ ಹಿಂದೆಯೇ ಬಂದು ಕುಳಿತೆ ಹೆಂಡ್ತಿ. ಮತ್ತು ಈ ಸೀರೆ ನಿನಗೆ ಜಾಸ್ತಿ ಚೆನ್ನಾಗಿ ಕಾಣ್ತಿಲ್ಲ ಹೆಂಡ್ತಿ, ನನ್ನ ಹಾಗೆ ಬ್ಲ್ಯಾಕ್ ಕಲರ್ನಲ್ಲಿ ಬರಬೇಕಿತ್ತು ನೀನು. ಈ ರೀತಿಯ ಪಿಂಕ್ ಆ್ಯಂಡ್ ರೆಡ್ಗಿಂತ ಬ್ಲ್ಯಾಕ್ ಕಲರ್ನಲ್ಲಿ ನೀನು ಜಾಸ್ತಿ ಚಂದ. ಹಾಗೆ ನನ್ನ ಹೆಸರಿನ ತಾಳಿ, ಸಿಂಧೂರ ನಿನ್ನ ಅಂದಕ್ಕೆ ಮತ್ತಷ್ಟು ಮೆರುಗು ಕೊಟ್ಟಿದೆ ಎಂದು ಬಹಳ ತಣ್ಣಗೆ ಹೇಳುತ್ತಾನೆ ಶೌರ್ಯ. ತಕ್ಷಣ ಅವಳು ಹಿಂದೆ ತಿರುಗಿ ನೋಡಿದರೆ ಥಟ್ಟನೆ ಕಣ್ಣು ಹೊಡೆದ ಕೇಡಿ ಹುಡುಗ, ನಾನು ಹೇಳಿದ್ದನ್ನೇ ಮಾಡುವವನು ಹೆಂಡ್ತಿ, ವೇಟ್ ಆ್ಯಂಡ್ ಸಿ ಎನ್ನುತ್ತಾನೆ. ಅಯ್ಯೋ ಎಂಡೆ ಕೃಷ್ಣ ಭಗವಾನೇ, ಈ ಸೈಕೋ ನನ್ನ ಮಗ ಏನು ಮಾಡ್ತಾನೆ ಅಂತ ಗೊತ್ತಿಲ್ವಲ್ಲ, ಇಷ್ಟು ಜನರೆದುರು ಇವನು ಯಾವ ತಪ್ಪನ್ನು ಮಾಡೋಕ್ಕೆ ಆಗಲ್ಲ, ಅದರಲ್ಲೂ ಮುಖ್ಯಮಂತ್ರಿಗಳು, ಬೇರೆ ಮಂತ್ರಿಗಳು, ಇಷ್ಟೆಲ್ಲ ಗಣ್ಯರಿರುವ ತುಂಬಿದ ಸಭೆಯಲ್ಲಿ ಎಂದು ಮತ್ತೆ ತನಗೆ ತಾನೇ ಧೈರ್ಯ ತಂದುಕೊಂಡ್ರೂ ಅವಳ ಮನಸ್ಸು ಮಾತ್ರ ಸಣ್ಣದಾಗಿ ಹಿಂಜರಿಯುತ್ತಲೇ ಇತ್ತು. ಕೇಡಿ ಹುಡುಗ ಏನು ಬೇಕಾದರೂ ಮಾಡ್ತಾನೆ ಎನ್ನುವ ಭಯ ಅವಳಿಗೂ ಇತ್ತು. ಅತ್ಯುತ್ತಮ ನಾಯಕ ಮತ್ತು ನಾಯಕಿಯ ಪ್ರಶಸ್ತಿಯನ್ನು ಕೊನೆಯಲ್ಲಿ ಕೊಡುವುದು ಅಲಿಖಿತ ನಿಯಮ. ಹಾಗಾಗಿ ಮೊದಲು ಬೇರೆಲ್ಲ ಪ್ರಶಸ್ತಿಗಳನ್ನು ಕೊಡುತ್ತಾರೆ. ಅದರಂತೆಯೇ ಬೆಸ್ಟ್ ಸಿನಿಮಾ ಪ್ರಶಸ್ತಿ ಸುಡುವ ಬೆಳದಿಂಗಳು ಸಿನಿಮಾಗೆ ಅದರ ನಿರ್ಮಾಪಕ ಶೌರ್ಯ ಆದಿತ್ಯರಾಜ್ ಎಂದು ಕರೆದಾಗ ಮೇಲೆದ್ದು ತನ್ನ ಕೋಟ್ ಸರಿ ಮಾಡಿಕೊಂಡ ಶೌರ್ಯ ಮುಂದೆ ಹೋಗುತ್ತಾ ಒಮ್ಮೆ ತನ್ನ ಹೆಂಡತಿಯ ಕಡೆ ತಿರುಗಿ ನೋಡುತ್ತಾನೆ. ಅವಳು ಕೂಡ ಆ ಕ್ಷಣಕ್ಕೆ ಅವನನ್ನು ನೋಡಿದರೂ ತಕ್ಷಣ ಮುಖವನ್ನು ಪಕ್ಕಕ್ಕೆ ತಿರುಗಿಸಿ ಬಿಡುತ್ತಾಳೆ. ವೇದಿಕೆಯ ಮೇಲೆ ಹೋಗಿ ಅವಾರ್ಡ್ ಪಡೆದ ಶೌರ್ಯ ತನ್ನ ಕೈಗೆ ಮೈಕ್ ಸಿಕ್ಕಾಗ ಚಪ್ಪಾಳೆಯ ಸದ್ದು ಕಮ್ಮಿಯಾಗುವವರೆಗೂ 1-2 ನಿಮಿಷ ಸುಮ್ಮನಿದ್ದು ಬಳಿಕ ತನ್ನೆದುರು ಕುಳಿತಿದ್ದ ತುಂಬಿದ ಸಮಾರಂಭವನ್ನೇ ನೋಡುತ್ತಾ, ಐ ಲವ್ ಯು ಹೆಂಡ್ತಿ
ಎಂದು ಜೋರಾಗಿ ಹೇಳುತ್ತಾ ತನ್ನ ಕೈಲಿದ್ದ ಅವಾರ್ಡನ್ನು ಐಕ್ಯಳ ಕಡೆ ತೋರುವ ಮೂಲಕ ತನ್ನಾಟವನ್ನು ಈಗಷ್ಟೇ ಶುರು ಮಾಡಿದ್ದ. ಅವಳಂತೂ ಅವನಿಂದ ಆ ರೀತಿಯ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ. ಎಲ್ಲರೆದುರು ಅವನು ಹೀಗೆ ಹೇಳಬಹುದೆನ್ನುವ ಸಣ್ಣ ಸೂಚನೆಯೂ ಇರದ ಐಕ್ಯ ಮುಜುಗರದಿಂದ ತಲೆ ತಗ್ಗಿಸಿ ಕುಳಿತು ಬಿಟ್ಟರೆ ಆ ಸಭಾಂಗಣ ಕೂಡ ನಿಶ್ಶಬ್ದವಾಗಿತ್ತು. ಆದರೆ ಮರುಕ್ಷಣವೇ ಒಂದಷ್ಟು ಜನ ಚಪ್ಪಾಳೆ ತಟ್ಟಿ ವಿಸಿಲ್ ಹೊಡೆಯುವಾಗ ಅಂಗೈ ಅಡ್ಡ ಹಿಡಿದು ತಡೆಯುವ ಶೌರ್ಯ, ಹೆಂಡ್ತಿ, ಐ ಲವ್ ಯು ಮೀನ್ಸ್ ಐ ಲವ್ ಯು, ಐ ರಿಯಲಿ ಟ್ರೂಲಿ ಲವ್ ಯು, ದಿಸ್ ಈಸ್ ಫಾರ್ ಯು ಹೆಂಡ್ತಿ, ಈ ಅವಾರ್ಡ್ನ ನಾನು ನನ್ನ ಹೆಂಡತಿಗೆ ಅರ್ಪಿಸುತ್ತೇನೆ ಎಂದಾಗ, ಥೂ, ಇದೊಳ್ಳೆ ಪ್ರಾರಬ್ಧ ಕ್ರಮ. ನನಗೆ ಯಾವ ಜನ್ಮದಲ್ಲಿ ಅದೇನು ಪಾಪ ಮಾಡಿದ್ದೆ ಗೊತ್ತಿಲ್ಲ, ಈ ಜನ್ಮದಲ್ಲಿ ಇವನ ರೂಪದಲ್ಲಿ ಬಂದು ಕಾಡುತ್ತಿದೆ. ಅದೆಷ್ಟು ಚೆನ್ನಾಗಿ ನಾಟಕ ಮಾಡ್ತಾನೆ ನೋಡು. ನನ್ನೊಬ್ಬಳ ಎದುರು ಹೇಳಿದರೆ ನಾನು ಅವನ ಗ್ರಹಚಾರ ಬಿಡಿಸುತ್ತೇನೆ ಅನ್ನೋದು ಚೆನ್ನಾಗೇ ಗೊತ್ತು. ಅದಕ್ಕೆ ಎಲ್ಲರೆದುರು ಹೇಳುವ ನಾಟಕ ಮಾಡ್ತಾ ಇದ್ದಾನೆ ಈ ಸೈಕೋ. ಹುಟ್ಟು ಕೇಡಿ. ತನ್ನ ಬುದ್ಧಿಯನ್ನು ಎಲ್ಲಿ ಬಿಡ್ತಾನೆ. ಒಳಗೊಂದು ಹೊರಗೊಂದು ನಾಟಕವಾಡುವುದು ಮೊದಲಿಂದಲೂ ಅಭ್ಯಾಸವಲ್ವಾ? ಅದಕ್ಕೆ ಈ ರೀತಿ ಎಲ್ಲರೆದುರು ನಾಟಕ ಮಾಡ್ತಾ ಇದ್ದಾನೆ ಎಂದು ಮನದಲ್ಲೇ ಅವನಿಗೆ ಐಕ್ಯ ಬೈಯುವಾಗ ಶೌರ್ಯ ಮಾತ್ರ ತನ್ನ ಮಾತುಗಳನ್ನು ಮುಂದುವರೆಸಿದ್ದ. ಹೆಂಡ್ತಿ, ಪ್ಲೀಸ್ ಸ್ಟೇಜ್ ಮೇಲೆ ಬರ್ತೀಯಾ? ನಾನು ನಿನಗೆ ಧನ್ಯವಾದ ಹೇಳಬೇಕು. ನನ್ನ ಸಿನಿಮಾದ ಸಕ್ಸಸ್ಗೆ ಮುಖ್ಯ ಕಾರಣವೇ ನೀನು. ಪ್ಲೀಸ್ ಹೆಂಡ್ತಿ, ಸ್ಟೇಜ್ ಮೇಲೆ ಬಾ. ಆ ಐಕ್ಯಳಿಲ್ಲದ ಈ ಶೌರ್ಯ ಏನೇನೂ ಇಲ್ಲ. ಇವತ್ತು ನಾನು ಇಲ್ಲಿ ನಿಂತಿರಲು ನೀನೇ ಕಾರಣ ಎಂದು ಬಹಳ ಮುದ್ದು ಮುದ್ದಾಗಿ ಮನವಿ ಮಾಡಿದವನು ಹೇಳಿದ ಪ್ಲೀಸ್ಗೆ ಆ ಹೆಣ್ಣು ಉಗುಳು ನುಂಗಿತ್ತು. ಎಷ್ಟೇ ಆಗಲಿ ಪಕ್ಕಾ ಲೆಕ್ಕಾಚಾರದ ಮನುಷ್ಯನಲ್ಲವೇ? ತಾನು ಕೇಳುವ ಒಂದೊಂದು ಪ್ಲೀಸ್ಗೂ ಒಂದೊಂದು ಸಾರಿಗೂ ಲೆಕ್ಕವಿಟ್ಟು ಬಳಿಕ ಒಮ್ಮೆಲೆ ಎಲ್ಲವನ್ನು ಚುಕ್ತಾ ಮಾಡಿ ಎದುರಿರುವವರಿಗೆ ಶೂನ್ಯ ಕೊಟ್ಟು ಬಿಡ್ತಾನೆ. ಈಗಾಗಲೇ ಅವಳಿಗೆ ಇದೆಲ್ಲದರ ಅನುಭವವಿದೆಯಲ್ಲ. ಅದೇ ಸಮಯಕ್ಕೆ, ಅಚ್ಚುಕುಟ್ಟಿ, ಆ ಹುಡುಗ ನಿನ್ನನ್ನೇ ತಾನೇ ಕರೀತಾ ಇರೋದು ಎಂದು ಚಂದ್ರನ್ ಕಷ್ಟದಲ್ಲೇ ಪ್ರಶ್ನಿಸಿದಾಗ ಉದ್ದುದ್ದ ಅಡ್ಡಡ್ಡ ತಲೆಯಾಡಿಸುವ ಐಕ್ಯಳಿಗೆ ಏನು ಹೇಳಬೇಕು ಅಂತಲೇ ತಿಳಿಯುತ್ತಿಲ್ಲ. ಅವನು ಹೇಳ್ತಾ ಇರೋದು ತನಗೆಂದು ಅವಳಿಗೂ ಗೊತ್ತು. ಆದರೆ ಅವನು ಮತ್ತೊಮ್ಮೆ ತನ್ನ ಬದುಕಿಗೆ ಬರ್ತಾನೆ ಅಂದರೆ ಚಂದ್ರನ್ ನಿಜವಾಗಿಯೂ ಹೆದರುತ್ತಾರೆ ಎನ್ನುವುದು ಕೂಡ ಅವಳಿಗೆ ಮಾತ್ರವೇ ಗೊತ್ತಿತ್ತು. ಈಗಾಗಲೇ ಅವಳ ಬದುಕಿನ ಬಗ್ಗೆ ಬಹಳ ಕಣ್ಣೀರು ಹಾಕುತ್ತಿರುವ ಜೀವವದು. ಹಾಗಾಗಿ ತನ್ನ ತಂದೆಯನ್ನು ಹೇಗೆ ಸಮಾಧಾನ ಮಾಡಬೇಕೆಂದು ತಿಳಿಯದ ಐಕ್ಯ ಅಕ್ಕಪಕ್ಕ ನೋಡುವಾಗ ಕಾರ್ಯಕ್ರಮವನ್ನು ನಿರೂಪಿಸುತ್ತಿದ್ದ ನಿರೂಪಕರು, ಐಕ್ಯ ಮೇಡಮ್, ಪ್ಲೀಸ್ ವೇದಿಕೆಗೆ ಬರಬೇಕು ನೀವು. ನೋಡಿ, ನಿಮ್ಮ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿ ಕೋಟಿಗಟ್ಟಲೆ ಹಣ ಹಾಕಿ ನಿಮ್ಮನ್ನು ಸ್ಟಾರ್ ಮಾಡಿ ಈಗ ದೊರೆತ ರಾಜ್ಯ ಪ್ರಶಸ್ತಿಯನ್ನು ಕೂಡ ನಿಮಗೆ ಅರ್ಪಿಸಲು ಕಾಯುತ್ತಿದ್ದಾರೆ ನಮ್ಮ ಶೌರ್ಯ ಆದಿತ್ಯರಾಜ್ ಸರ್. ಯಾರು ತಾನೇ ಎಲ್ಲವನ್ನು ತಮ್ಮ ಹೆಂಡತಿಗೆ ಅರ್ಪಿಸುತ್ತಾರೆ ಹೇಳಿ? ಹೆಚ್ಚಿನವರು ತಮ್ಮ ತಂದೆ ತಾಯಿಗೆ, ಗುರುಗಳಿಗೆ ಪ್ರಶಸ್ತಿಯನ್ನು ಅರ್ಪಿಸುವಾಗ ನಮ್ಮ ಶೌರ್ಯ ಆದಿತ್ಯರಾಜ್ ಸರ್ ಭಿನ್ನವಲ್ಲವೇ ಎಂದು ಹೇಳುವಾಗ ಒಮ್ಮೆ ನಿರೂಪಕ, ಮತ್ತೊಮ್ಮೆ ಶೌರ್ಯನನ್ನು ನೋಡುವ ಐಕ್ಯ, ಹಾಗಾದರೆ ಈ ಸೈಕೋ ಖಂಡಿತವಾಗಿಯೂ ನಿರೂಪಕನ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾನೆ, ನಿರೂಪಕನ ಜೇಬು ತುಂಬಿಸಿದ್ದಾನೆ ಎಂದುಕೊಂಡೆ ನಾನು ಬರಲ್ಲವೆಂದು ಅಡ್ಡಡ್ಡ ತಲೆಯಾಡಿಸಿ ಅಲ್ಲೇ ಕೂರುತ್ತಾಳೆ. ಈಗ ಮಾತ್ರ ಶೌರ್ಯನಿಗೆ ಸಣ್ಣದಾಗಿ ಶಾಕ್ ಆಗಿತ್ತು. ಇಂತಹ ಕಾರ್ಯಕ್ರಮದಲ್ಲಿ ಅವಳು ಬರೋದಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗಿಯೂ ವೇದಿಕೆಗೆ ಬಂದೇ ಬರ್ತಾಳೆ. ಆಗ ತನ್ನ ಮನದ ಮಾತುಗಳನ್ನು ಹೇಳಬೇಕು ಎಂದುಕೊಂಡಿದ್ದ ಶೌರ್ಯ. ಆದರೆ ಐಕ್ಯ ಮಾತ್ರ ತನ್ನ ಪಟ್ಟನ್ನು ಬಿಡಲಿಲ್ಲ. ಯಾವಾಗ ಐಕ್ಯ ಬರೋದಿಲ್ಲ ಅಂದಳೋ ಅವಳ ಕೈಗೆ ಮೈಕ್ ಕೊಡುತ್ತಾರೆ. ಆಗ ಯಾವುದೇ ನಿರ್ಭೀತಿ ಇಲ್ಲದೆ ಎದ್ದು ನಿಂತ ಐಕ್ಯ ನಿರೂಪಕನನ್ನುದ್ದೇಶಿಸಿ, ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಶೌರ್ಯ ಆದಿತ್ಯರಾಜ್ ಸರ್ ಹೇಳ್ತಾ ಇರುವ ಐಕ್ಯ ನಾನಲ್ಲ ಅನಿಸುತ್ತೆ. ಯಾಕಂದರೆ ನಾವಿಬ್ಬರು ವಿಚ್ಛೇದನಕ್ಕೆ ಅರ್ಜಿ ಹಾಕಿ ಆ ಕೇಸ್ ಕೋರ್ಟಿನಲ್ಲಿದೆ. ಹಾಗಾಗಿ ನಾನೀಗ ಅವರ ಹೆಂಡತಿಯಲ್ಲ, ಮಾಜಿ ಹೆಂಡತಿ ಎಂದು ಹೇಳೇ ಬಿಡುತ್ತಾಳೆ. ಇದಂತೂ ಶೌರ್ಯನ ಪಾಲಿಗೆ ಅತ್ಯಂತ ದೊಡ್ಡ ಶಾಕ್. ಅವಳ ಮಾತಿಂದ ಕೊಂಚ ಮುಖವನ್ನು ಇಳಿಬಿಟ್ಟರೂ ಬಳಿಕ ತನಗೆ ತಾನೇ ಸಾವರಿಸಿಕೊಳ್ಳುವ ಶೌರ್ಯ, ಇಲ್ಲ ಹೆಂಡತಿ, ನಿಜವಾಗಿಯೂ ನೀನು ತಪ್ಪು ತಿಳ್ಕೊಂಡಿದ್ಯಾ. ನನಗೆ ನಿನ್ನ ಹೊರತಾಗಿ ಬೇರೆ ಯಾವ ಹೆಂಡತಿಯೂ ಇಲ್ಲ. ನಾನು ನಿನ್ನನ್ನೇ ಕರೀತಾ ಇರೋದು. ನನ್ನ ಬದುಕಿನಲ್ಲಿರುವ ಏಕೈಕ ಹೆಣ್ಣು ಅಂದರೆ ಇದೇ ಐಕ್ಯ. ನಾನೇ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದು ಸತ್ಯ. ಆ ಕೇಸ್ ಕೋರ್ಟಿನಲ್ಲಿರೋದು ಕೂಡ ಸತ್ಯವೇ. ಆದರೆ ನನಗೆ ನನ್ನ ಹೆಂಡತಿ ಬೇಕು. ಅವಳಿಲ್ಲದೆ ಬದುಕೋಕೆ ಸಾಧ್ಯವೇ ಇಲ್ಲವೆಂದು ನಾನೇ ಕೇಸನ್ನು ವಾಪಸ್ ತೆಗೆದುಕೊಳ್ಳುವ ಮಾತನಾಡಿದ್ದೀನಲ್ಲ ಹೆಂಡತಿ. ಅಂದಮೇಲೆ ಈಗಲೂ ನೀನು ನನ್ನ ಹೆಂಡತಿಯೇ. ಈಗ ಮಾತ್ರವೇ ಅಲ್ಲ, ಇನ್ನು ಮುಂದೆಯೂ ನೀನೇ ನನ್ನ ಹೆಂಡತಿ. ನಿನ್ನನ್ನು ಬಿಟ್ಟು ಬದುಕುವ ಪ್ರಶ್ನೆಯೇ ಇಲ್ಲ. ಪ್ಲೀಸ್ ವೇದಿಕೆಗೆ ಬಾ.
ಇಲ್ಲವೆಂದರೆ ನಾನೇ ಅಲ್ಲಿಗೆ ಬರ್ತೀನಿ ಎಂದು ಮತ್ತೆ ಮತ್ತೆ ಮುದ್ದು ಮುದ್ದಾಗಿಯೇ ಮನವಿ ಮಾಡಿದ ಶೌರ್ಯ. ಥೂ, ಕೇಡಿಬಡ್ಡಿ ಮಗ, ಯಾವ ರೀತಿ ಮಾತಾಡ್ತಾ ಇದ್ದಾನೆ ನೋಡು ಗುರು. ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ, ಎಲ್ಲವನ್ನು ಜಾಹೀರಾಗಿ ಹೇಳ್ತಾ ಇದ್ದಾನೆ. ಇದೆಲ್ಲ ಈ ರೀತಿ ಹೇಳ್ಕೊಂಡು ಪಬ್ಲಿಸಿಟಿ ಪಡೆಯುವ ಹುಚ್ಚಿರಬೇಕು ಅನಿಸುತ್ತೆ. ಅವನು ದೊಂಬರಾಟವಾಡುವುದಲ್ಲದೆ ನನ್ನನ್ನು ಕೂಡ ಅದರ ಭಾಗವಾಗಿ ಮಾಡ್ತಾ ಇದ್ದಾನೆ ಎಂದು ನಿಂತಲ್ಲೇ ಚಡಪಡಿಸುವಾಗ ಅವಳಿಂದ ತುಸು ದೂರದಲ್ಲಿ ಕುಳಿತಿದ್ದ ಸಾಮ್ರಾಟ್, ನೀವು ಹೋಗದೆ ಶೌರ್ಯ ವೇದಿಕೆಯಿಂದ ಇಳಿಯುವುದಿಲ್ಲ ಐಕ್ಯ. ಹಠದ ವಿಚಾರಕ್ಕೆ ಬಂದರೆ ಅವನಿಗೆ ಅವನೇ ಸರಿಸಾಟಿ. ಸುಮ್ಮನೆ ಹೋಗಿ ಅವನ ಪಕ್ಕದಲ್ಲಿ ನಿಂತು ವಾಪಸ್ ಬಂದು ಬಿಡಿ ಎಂದಾಗ ವಿಧಿ ಇಲ್ಲದೆ ವೇದಿಕೆಯ ಕಡೆ ಹೋಗುತ್ತಾಳೆ ಐಕ್ಯ. ಅವಳು ವೇದಿಕೆಗೆ ಬರುವಾಗ ಕೂಡ ಜೋರು ಜೋರಾದ ಚಪ್ಪಾಳೆ ಮತ್ತು ಶಿಳ್ಳೆ ಕೇಳುತ್ತಿತ್ತು. ಗಣ್ಯರಲ್ಲದೆ ಒಂದಷ್ಟು ಸಾರ್ವಜನಿಕರಿಗೂ ಆಸನದ ವ್ಯವಸ್ಥೆ ಇತ್ತು. ಆದರೆ ಸಾರ್ವಜನಿಕರಿಗೂ ಸಿನಿಮಾ ತಾರೆಯರಿಗೂ ಗಣ್ಯರಿಗೂ ಮಧ್ಯೆ ಅಂತರದ ವ್ಯವಸ್ಥೆ ಇತ್ತು. ಆದರೂ ನಮ್ಮಿಬ್ಬರನ್ನು ಕಂಡು ಸಾರ್ವಜನಿಕರೆಲ್ಲ ಇಷ್ಟರ ಮಟ್ಟಿಗೆ ಚಪ್ಪಾಳೆ ಹೊಡೆಯೋಕ್ಕೆ ಸಾಧ್ಯನಾ? ನಾನಂತೂ ಇನ್ನೂ ಅಷ್ಟು ಫೇಮಸ್ ಆಗಿಲ್ಲ ಅಂದುಕೊಳ್ತೀನಿ. ಇನ್ನು ಈ ಸೈಕೋ ಆಡುತ್ತಿರುವ ನಾಟಕಕ್ಕೆ ಜನರೆಲ್ಲ ಫಿದಾ ಆಗಿರಬಹುದಾ? ಮೊದಲೇ ನೋಡೋಕೆ ಯಾವ ಹೀರೋಗೂ ಕಮ್ಮಿ ಇಲ್ಲ ಈ ಕೇಡಿ. ಇನ್ನು ಆ್ಯಕ್ಟಿಂಗ್ ಅಂತೂ ಹೇಳೋದೇ ಬೇಡ. ಸುಡೋ ಬೆಳದಿಂಗಳು ಸಿನಿಮಾದ ಸಮಯದಲ್ಲೇ ಎಲ್ಲರೂ ಪ್ರೊಡ್ಯೂಸರ್ ತುಂಬ ಚೆನ್ನಾಗಿದ್ದಾರೆ, ಅವರೇ ಹೀರೋ ಆಗಬೇಕಿತ್ತು ಅಂತ ಹೇಳ್ತಾ ಇದ್ರು. ಈಗ ನೋಡಿದರೆ ಈ ಅನಿಷ್ಟಾ ಈ ರೀತಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದೆ. ಒಟ್ಟಿನಲ್ಲಿ ಬರೀ ಕೇಡಿ ಬುದ್ಧಿ ಎಂದು ಒಳಗೊಳಗೆ ಉರಿದುಕೊಂಡೇ ವೇದಿಕೆಯ ಮೇಲೆ ನಿಂತ ಐಕ್ಯ ಅವನಿಗೆ ಸಣ್ಣ ನಗುವನ್ನು ಸಹ ನೀಡಲಿಲ್ಲ. ಆದರೆ ಅವಳು ಬಂದ ಕೂಡಲೇ, ವಿತ್ ಯುವರ್ ಪರ್ಮಿಷನ್, ನೀವೆಲ್ಲರೂ ಒಪ್ಪಿಗೆ ಕೊಟ್ಟರೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ನನ್ನ ಹೆಂಡತಿಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಎಂದ ಶೌರ್ಯನ ಮಾತು ಮುಗಿಯುವ ಮುನ್ನವೇ ಒಕ್ಕೊರಲಿನಿಂದ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದರು. ಅದೇನು ಹೇಳ್ತಾನೋ ಅದೇನು ಕೇಳ್ತಾನೋ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಿಮ್ಮ ತೀರ್ಥಶಿವು. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.